ನಮಸ್ಕಾರ, ಬಯಲುದಾರಿಗೆ ಸ್ವಾಗತ. ಹೈದರಾಬಾದ್ ಬಂದಿದ್ದೀನಿ. ಓವರ್ ನೈಟ್ ಬೈಕ್ ರೈಡ್ ಮಾಡ್ಕೊಂಡು ಬಂದು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೆ. ಆದರೂ ಸಹ ಆ್ಯಕ್ಚುಲಿ ಮೋಸ್ಟ್ ಅವೈಟೆಡ್ ಪ್ರಾಡಕ್ಟ್ ತೊಗೊಳಕ್ಕೆ ಬಂದಿದ್ದೀನಿ. ಆ ಪ್ರಾಡಕ್ಟ್ ಏನು ಅಂತಂದರೆ, ನನ್ನ ಮೋಟ್ರ್ ಬೈಕು ಲೇ ಲಡಾಖ್ ರೈಡ್ಗೆ ಹೋದಾಗ ಅಥವಾ ಅಸ್ಸಾಂಗೆ ಹೋದಾಗ, ಸಾಕಷ್ಟು ಕಡೆ ರೈಡ್ಗಳಿಗೆ ಹೋದಾಗ ಯೂಶಲಿ ರ್ಯಾಂಪ್ ಇರೋವಂಥ ಗಾಡಿಗಳಿಗೆ 50,000 60,000 ರೆಂಟ್ ಕೊಟ್ಟು ಮೋಟ್ರ್ ಬೈಕ್ನ ಡೆಲ್ಲಿವರೆಗೂ ಚಂಡೀಗಢವರೆಗೂ ತೊಗೊಂಡೋಗಿ ಯಾವಾಗಲೂ ಮೂವ್ ಮಾಡಿ ತಿರ್ಗಾ ವಾಪಸ್ಸು ರೈಡೆಲ್ಲ ಮುಗಿದ್ಮೇಲೆ ಲೇ ಲಡಾಖ್ ತಿರ್ಗಾ ವಾಪಸ್ಸು ಚಂಡೀಗಢಕ್ಕೆ ಬಂದು ಆ ಟ್ರಕ್ ಅವರು ಗಾಡಿನ ಲೋಡ್ ಮಾಡ್ಕೊಂಡು ಬೈಕ್ನ ವಾಪಸ್ ತಿರ್ಗಾ ಬೆಂಗಳೂರಿಗೆ ಬರ್ತಾಯಿದ್ರು. ಸುಮಾರು 50,000-60,000 ರೂಪಾಯಿ ಖರ್ಚಾಗುತ್ತೆ ಟು ಆ್ಯಂಡ್ ಫ್ರೋ. ನನ್ನ ಹತ್ರ ಹೈಲಕ್ಸ್ ಇದೆ. ಸೊ ಹೈಲಕ್ಸ್ ಇದ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ, ನಾನೇ ಯಾಕೆ ರ್ಯಾಂಪ್ ಹಾಕೋಬಾರ್ದು. ಯಾಕಂದರೆ ಸರ್ವಿಸ್ ಬಿಡೋದಕ್ಕೂ ಅಷ್ಟೇ ಗಾಡಿ ತುಂಬ ವೆಯ್ಟ್ ಇರೋದ್ರಿಂದ. ನಂದು BMW GSA 1250 ಇದೆ. ತಿರ್ಗಾ ಇದೇ ಥರ ಟ್ರಕ್ ಅವ್ರನ್ನ ಕರೆದು ಲೋಡಿಂಗ್ ಮಾಡಿಸಿ ತಿರ್ಗಾ ಸರ್ವಿಸ್ ಮಾಡಿಸಿ ತಿರ್ಗಾ ವಾಪಸ್ಸು ಅದೊಂದು 3-4 ಸಾವಿರ ರೂಪಾಯಿ ಆಗ್ತಾಯಿತ್ತು. ಇಲ್ಲಿ ಕಾಸ್ಟ್ ಒಂದು ಕಡೆ ಆದರೆ ನನಗೆ ಕನ್ವೀನಿಯನ್ಸು. ಇವಾಗ ಇನ್ನೊಂದು ಯಾವುದೋ ಒಂದು KLX 450 ಕಾವಾಸಕಿ ಆಫ್ ರೋಡರ್ ತೊಗೊಂಡಿದ್ದೀನಿ. ಇದೆಲ್ಲ ಲೋಡ್ ಮಾಡೋದಕ್ಕೆ ನನ್ನದೇ ಆದಂಥ ಒಂದು ರ್ಯಾಂಪ್ ಯಾಕಿರಬಾರ್ದು ಅಂತೇಳಿ ಸುಮಾರು ತಿಂಗಳುಗಳಿಂದ ಹುಡುಕ್ತಾ ಇದ್ದೆ ನಾನು. ನಿಯೋಡೈನ್ ಅಂತೇಳಿ ನೆದರ್ಲ್ಯಾಂಡ್ಸ್ ಕಂಪ್ನಿ. ಯಶವಂತ್ ಇಸ್ ದ ಓನ್ಲಿ ಆಥರೈಸ್ಡ್ ಸೆಲ್ಲರ್ ಆರ್ ರೀಸೆಲ್ಲರ್ ಇಂಡಿಯಾನಲ್ಲಿ. ಸೊ ಯಶವಂತ್ನ ಒಂದು ವಾರ 15 ದಿನದಿಂದ ಮಾತಾಡಿ ಸ್ವಲ್ಪ ಅಡ್ವಾನ್ಸ್ ಮಾಡಿ ನಾನು ಬರ್ತಾ ಇದ್ದೀನಪ್ಪ, ನನ್ನ ಗಾಡಿನೇ ತರ್ತೀನಿ ಅಂತೇಳಿ. ಈ ರ್ಯಾಂಪು ವೈಶಿಷ್ಟ್ಯತೆ ಏನು ಅಂತಂದರೆ, ಈ ಮೋಟ್ರ್ ಸೈಕಲ್ ಲೋಡ್ ಆದಮೇಲೆ ಆ ರ್ಯಾಂಪಲ್ಲಿ ಕೂತ್ಕೊಂಡಿರುತ್ತೆ. ಬಟ್ ಆ ರ್ಯಾಂಪು ನಿಮ್ಮ ಕಾರ್ಗೆ ಫಿಟ್ ಆಗಿರಲ್ಲ. ಕಾರೋ ಟ್ರಕ್ಕೋ ಏನಿದೆ ನಿಮ್ಮದು, ಎಲ್ಲಿಗೆ ಫಿಟ್ ಮಾಡಬೇಕು ಅಂದರೆ ಅದು ಫಿಟ್ ಆಗಿರಲ್ಲ. ಮೋಟರ್ ಸೈಕಲ್ ಬಂದು ರ್ಯಾಂಪ್ ಮೇಲೆ ಕೂತಿರುತ್ತೆ. ಮೋಟರ್ ಸೈಕಲ್ ಇಳಿಸ್ಕೊಂಡ್ಮೇಲೆ ನೀವು ರ್ಯಾಂಪ್ ತೆಗೆದು ಇಟ್ಕೋಬೋದು. ನಿಮ್ದು ಹೈಲಕ್ಸೋ ಪಿಕಪ್ದೋ ಯಾವ್ದಾದ್ರು ಗಾಡಿ ಇತ್ತು ಅಂತಂದರೆ ಆ ರ್ಯಾಂಪ್ನ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಬೇರೆ ಏನಕ್ಕಾದ್ರೂ ಉಪಯೋಗಿಸ್ಕೋಬೋದು. ಕಾರು ಆಮೇಲೆ ಬೈಕು ಎರಡೂ ತಂದಿದ್ದೀನಿ ಹೈದರಾಬಾದ್ಗೆ. ರ್ಯಾಂಪ್ ರೆಡಿ ಇದೆ ಫಿಟ್ ಆಗೋದಕ್ಕೆ. ಫಿಟ್ ಅಂದರೆ ಕಾರಲ್ಲಿ ಏನು ಫಿಟ್ ಆಗಲ್ಲ. ಕಾರ್ಗೆ ಯಾವ ಥರ ಬೈಕ್ ಲೋಡ್ ಮಾಡಿಬಿಟ್ಟು ಆಮೇಲೆ ಬೈಕ್ ಹೆಂಗೆ ಇಳಿಸ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಸಿಗ್ಮಾ PPF ಅಂತ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಈಸ್ ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಟರ್. ಕಾರ್ಗೆಲ್ಲ ಸಿಕ್ಕಾಪಟ್ಟೆ PPF ಹಾಕ್ಸ್ತಾ ಇದ್ದೀವಿ ಇವಾಗ. ಕೊರಿಯನ್ ಬ್ರ್ಯಾಂಡನ್ನ ಇಲ್ಲಿ ಇಂಡಿಯಾಗೆ ತೊಗೊಂಡು ಬಂದು ಈಸ್ ನೌ ಸೋಲ್ ಡಿಸ್ಟ್ರಿಬ್ಯೂಟರು. ಅವ್ರದ್ದೇ ಆದಂಥ ಬ್ರ್ಯಾಂಡ್ ಇದೆ. ಬಟ್ ಮೇಯ್ನ್ ಏನು ಹೇಳಕ್ಕೆ ಬಂದಿತ್ತು ಅಂತಂದರೆ, ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಯೋಡೈನ್ ಅಂತ ಹೇಳಿ. ಯಶವಂತ್, tell me, how did you find this Neodyne? So basically I started building Rams back from 2021. Okay. With my own design of work, lot of efforts with fabrication teams and all. But the reason I found Neodyne was I was riding in Netherlands for a friends group bike trip. So there I've seen a pickup Ford Ranger with the Neodyne and a regular old Kawasaki Ninja bike. Then I happened to see the brand logo called Neodyne. Then I contacted them back in 2025 Jan. Then I met them in the Netherlands. Then we spoke about the South Asia distribution for the product. So the whole and sole reason I got Neodyne to India is one person can unload the bike at ease. Even if you're stuck somewhere, even if the ramp is not working, even if your cordless drill is dead, this ramp will operate. Even in the harsh conditions, we've sold 40 ramps in India in the last 1 year. I'm sure a lot of my Bangalore friends will be fascinated. But the beauty of this is you don't have to fix the, ಇಲ್ಲಿ ನೋಡ್ತಾ ಇದ್ದೀರಾ ಈ ರ್ಯಾಂಪು. ಇದೇನಿದೆ ಅಂತಂದರೆ, ನಾನು ಹೇಳ್ದಂಗೆ ಇದು ಯು ಡೋಂಟ್ ಹ್ಯಾವ್ ಟು ಫಿಟ್ ಇಟ್ ಟು ಯುವರ್ ಪಿಕಪ್ ಟ್ರಕ್. ನೋ ಡ್ರಿಲ್ಲಿಂಗ್, ನೋ ಲಿಟ್ರಲಿ ಯು ಡೋಂಟ್ ಹ್ಯಾವ್ ಟು bolt it, screw it to the platform. That's what I like, because I really was worried ಇದೇನಾದರೂ ಈ ರ್ಯಾಂಪ್ನ ನಾನು ಫಿಟ್ ಮಾಡಿಬಿಟ್ರೆ ಕಾರ್ಗೆ ಬೇರೆ ಯಾವುದಕ್ಕೂ ಯೂಸ್ ಆಗಲ್ಲ. ಸೊ ಆ್ಯಂಡ್ ದಿ ಡೋರ್ ಹ್ಯಾಡ್ ಟು ಬಿ ಆಲ್ವೇಸ್ ಓಪನ್. ಸೊ ದಟ್ಸ್ ವಾಟ್ ವಾಸ್ ಮೈ ಕನ್ಸರ್ನ್. Oh yeah, I understand. And I called, being a rider with a pickup truck, I had all these problems. To load bikes. Yeah. So the biker to biker. So as I said, he's passionate about biking and motorcycle. He does a lot of he brings in a lot of imported engines. He does a lot of imported car works. So ivaga we'll see how it's being assembled or how the bike is going to get loaded. And this is my baby, and that's my Hilux, Toyota Hilux. So ivaga ee door open maadi, ramp will be loaded to the truck, and there will be a sliding ramp that comes down, and then the bike will be towed. So ನೋಡೋಣ ಬನ್ನಿ ಎಂಟೈರ್ ಪ್ರೊಸೀಜರ್. ಐಲಕ್ಸು V-Crossಗೆ ಹೇಳಿ ಮಾಡಿಸಿದೆ ಅಂತ. ಯಾಕಂದರೆ ಈಗ ನೋಡ್ತಾ ಇದ್ದೆ
ಮೆಷರ್ಮೆಂಟ್ ಎಷ್ಟು ಕರೆಕ್ಟಾಗಿ ಹೆಂಗಿದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದೆ. ಇಲ್ಲೂ ಅಷ್ಟೇ ಕ್ಲೀನಾಗಿ ಒಂದು ಬೆರಳಷ್ಟು ಗ್ಯಾಪ್ ಇದೆ, ಬಟ್ ಕೆಳಗಡೆ ಪರ್ಫೆಕ್ಟಾಗಿ ಕೂತಿದೆ. ಐಲಕ್ಸ್ಗೆ ಹೇಳಿ ಮಾಡಿಸಿದಂಥ ಡಿಸೈನು ಮೆಷರ್ಮೆಂಟ್ಸ್ ಎಲ್ಲ ನೀತು. 2 outer and 2 inner. So when it folds, this is the slider and this is the base tab. ನೋಡಿ, ರ್ಯಾಂಪ್ ಲೋಡ್ ಮಾಡಿದ್ವಲ್ಲ, ರ್ಯಾಂಪ್ ಲೋಡ್ ಮಾಡಾದ್ಮೇಲೆ ಪಟ್ಟಿಗಳೇನಿದೆ ರಾಚೆಟ್ಸ್ ಅಲ್ಲಿ ಇದನ್ನ ಟೈಟ್ ಮಾಡ್ತೀವಿ. ಇದೇನು ಹಾಕಿರ್ತೀವಿ ಇದು ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇದು ಟಾರ್ಕ್ ಗನ್ನು. ಈ ಟಾರ್ಕ್ ಗನ್ನಲ್ಲಿ ಇದನ್ನ ರ್ಯಾಂಪ್ 10 ಇಳಿಸೋದು ಮಾಡ್ಬೋದು. ಇವಾಗ ನೋಡಿ ಇಳಿಸ್ತೀನಿ. ಇದು ಫಸ್ಟ್ ಗೇರು, ಸೆಕೆಂಡ್ ಗೇರ್ ಇದೆ. ಇವಾಗ ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು ಫಾಸ್ಟಾಗಿ ಇಳಿಸ್ಬೋದು. ನೋಡಿ, ಇದು ವೀಲ್ ಚೋಕ್ ಅಂತ. ಇವಾಗ ಗಾಡಿ ಬಂದು ನಿಲ್ಸಿದ್ದೀನಿ, ನಾನು ಸ್ಟ್ಯಾಂಡ್ ಹಾಕಿರೋದನ್ನ ತೆಗ್ದಿದ್ದೀನಿ. ಗಾಡಿ ಬಂದು ರ್ಯಾಂಪಲ್ಲಿ ಹಾಕಿದ ತಕ್ಷಣ ಅದು ಲಾಕ್ ಆಗಿದೆ. ದಟ್ಸ್ ಕಾಲ್ಡ್ ಆಸ್ ವೀಲ್ ಚೋಕ್ ಅಂತ. ನೀವು ಒಂದು ಕೇಳ್ಬೋದು, ಡಿಫ್ರೆಂಟು ವೀಲ್ ಸೈಜು ಟೈರ್ ಸೈಜ್ಗೆ ಏನೇನು ಅಂತ. ಹ್ಯಾರ್ಲೆ ಎಲ್ಲ ದಪ್ಪ ಬರುತ್ತೆ ಅಂತೇಳಿ. ಇಲ್ಲಿ ಅಡ್ಜಸ್ಟಬಲ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದೇನಿದೆ, ಈ ಬೇಸನ್ನ ಅಡ್ಜಸ್ಟ್ ಮಾಡೋಕ್ಕೆ ಟೈರ್ ಅಗಲ ಉದ್ದ ಇತ್ತು ಅಂತಂದರೆ ಇದನ್ನು ಚೇಂಜ್ ಮಾಡ್ತು ಅಂತಂದರೆ ಯಾವುದೇ ಥರದ್ದು ಫ್ರಂಟ್ ಟೈರ್ ಪ್ರೊಫೈಲ್ಗೆ ಇದು ಸೂಟ್ ಆಗುತ್ತೆ. ಈ ಅಡ್ಜಸ್ಟ್ಮೆಂಟು ಇಲ್ಲಿದೆ, ಈ ಟ್ರ್ಯಾಕ್. ಬೈಕು ಇವಾಗ ಅಲ್ಲಿ ವೀಲ್ ಚೋಕಲ್ಲಿ ಹಾಕಿ ರ್ಯಾಚೆಟ್ಟು ಎರಡೂ ಶಾಕ್ ಅಬ್ಸಾರ್ಬರ್ಗೆ ಪ್ಯಾರಲಲ್ ಆಗಿ ಹ್ಯಾಂಡ್ಲ್ ಬಾರಿಂದ ಟೈಟ್ ಮಾಡಿದ್ದೀವಿ. ಹ್ಯಾಂಡ್ಲ್ ಬಾರಿಂದನೇ ಟೈಟ್ ಮಾಡಬೇಕು ಯಾವಾಗಲೂ. ಯಾಕೆ ಅಂತಂದರೆ ಹ್ಯಾಂಡ್ಲ್ ಬಾರು ಪ್ಯಾರಲಲ್ ಆಗಿ ನೀವು ಈ ರ್ಯಾಚೆಟ್ ಹಾಕದೇ ಇದ್ರೆ ಫೋರ್ಕ್ ಬೆಂಡ್ ಬಂದ್ಬಿಡುತ್ತೆ ಗಾಡಿ ಆಡಿದಾಗ. ಸೊ ಗಾಡಿ ಆಡಿದಾಗ ಫೋರ್ಕ್ ಬೆಂಡ್ ಬರಬಾರ್ದು ಅಂತಂದರೆ ಯಾವಾಗಲೂ ರ್ಯಾಚೆಟ್ಟನ್ನ ಫೋರ್ಕ್ಗೆ ಪ್ಯಾರಲಲ್ ಆಗೇ ಇಡಬೇಕು. ಫೋರ್ಕು ಶಾಕ್ಸು ಹಿಂಗಿತ್ತು ಅಂತಂದರೆ ರ್ಯಾಚೆಟ್ಟು ಹಂಗೆ ಬರಬೇಕು. ಚೋಕ್ ಲಾಕ್ ಮಾಡಾದ್ಮೇಲೆ ರ್ಯಾಚೆಟ್ಟು ಹ್ಯಾಂಡ್ಲ್ ಬಾರಿಂದ ನೋಡಿ, ಇಲ್ಲಿ ಹ್ಯಾಂಡ್ಲ್ಗೆ ಹಾಕಿದೆ. ಇಲ್ಲಿ ಯಾವಾಗಲೂ ಅಷ್ಟೇ ಗಾಡಿನಲ್ಲಿ ಹ್ಯಾಂಡ್ಲ್ ಬಾರೇ ಮೋಸ್ಟ್ ಸ್ಟೇಬಲ್ ಪಾಯಿಂಟು. ಗಾಡಿನ ಹೋಲ್ಡ್ ಮಾಡೋದೇ ಹ್ಯಾಂಡ್ಲ್ ಬಾರ್ ಯಾವಾಗ್ಲೂ. ಸೊ ಎರಡು ಹ್ಯಾಂಡ್ಲ್ ಬಾರ್ಗೆ ರ್ಯಾಚೆಟ್ ನೋಡಿ ಎಲ್ಲಿ ಹಾಕಿದ್ದೀವಿ, ಇಲ್ಲಿ ಹಾಕಿ ರ್ಯಾಚೆಟ್ನ ಲಾಕ್ ಮಾಡಿದ್ದೀವಿ ಕೆಳಗಡೆ. ಮಾಡಾದ್ಮೇಲೆ ಇವಾಗ ತಿರ್ಗಾ ಟಾರ್ಕ್ ಗನ್ನಲ್ಲಿ ಇಟ್ಬಿಟ್ಟು ರಿವರ್ಸಲ್ಲಿ ಇವಾಗ ನೋಡಿ, ಇದು 250-300 kg ಬೈಕ್ ಇರುತ್ತೆ. ಎಷ್ಟು ಸುಲಭವಾಗಿ ಎಳಿತಾ ಇದ್ದೀನಿ ನೋಡಿ. ಗಾಡಿ ಈ ಪೋಸಲ್ಲಿ ಇದ್ದಾಗ ನೋಡೋದೇ ಒಂದು ಮಜಾ. ಎಷ್ಟು ಸ್ಟೇಬಲ್ ಆಗಿ ಮಾಡಿದ್ದಾರೆ ಈ ರ್ಯಾಂಪ್ ಅನ್ನೋದಕ್ಕೊಂದು ಸಾಕ್ಷಿ. ರ್ಯಾಂಪ್ನ ಎಲ್ಲೂ ನಾನು ಬೋಲ್ಟ್ ಮಾಡಿಸಿಲ್ಲ, ತೊಗೊಂಡಿಟ್ಟಿದ್ದು 6 ರ್ಯಾಚೆಟ್ಟು ಗಾಡಿಗೆ ಹಾಕಿದ್ದು. ಹೈಲಕ್ಸಲ್ಲಿ ಎಲ್ಲೆಲ್ಲಿ ಹುಕ್ಸ್ ಬರುತ್ತೋ ಅದಕ್ಕೆ ಹಾಕಿರೋದು, ಯಾವುದೂ ಮಾಡಿಫೈ ಮಾಡಿಲ್ಲ. ಇಲ್ಲಿ ವೀಲು ಚೋಕ್ ಇಲ್ಲಿ ಲಾಕ್ ಮಾಡಿದ್ಮೇಲೆ 2 ರ್ಯಾಚೆಟ್ ಹಾಕಿರೋದು ಅಷ್ಟೇ. 300 kgs ಇದೆ. ಗ್ರಾವಿಟಿನಲ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ವೆಯ್ಟ್ ವಿಲ್ ಬಿ ಈವನ್ ಮೋರ್. ಲಿಟ್ರಲಿ ಇದು ಬಟ್ 40% ಇನ್ಕ್ಲಿನೇಷನಲ್ಲಿದೆ. ಆ ಇನ್ಕ್ಲಿನೇಷನಲ್ಲೂ ಎಷ್ಟು ಸ್ಟೇಬಲ್ ಆಗಿದೆ ಅನ್ನೋದು ತೋರಿಸೋದಕ್ಕೋಸ್ಕರ ನಾನು ಈ ಪೊಸಿಷನಲ್ಲಿ ನಿಲ್ಲಿಸಿದೆ. ಅಷ್ಟು ಸ್ಟೇಬಲ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟು. ಐ ನೋ ಲಾಟ್ ಆಫ್ ಮೈ ಬೈಕರ್ ಫ್ರೆಂಡ್ಸ್ ವಿಲ್ ಬಿ ಗೋಯಿಂಗ್ ಟು ಲೇ, ಲಡಾಖು, ಅಸ್ಸಾಮು, ಮೇಘಾಲಯ ಎಲ್ಲೆಲ್ಲೋ ಓಡಾಡ್ತಾ ಇರ್ತೀರಾ. ದಿಸ್ ಇಸ್ ದ ಬೆಸ್ಟ್ ವೇ ಫಾರ್ ಯು ಟು ಟೇಕ್ ಯೋರ್ ಬೈಕ್ ಆನ್ ಯೋರ್ ವೆಹಿಕಲ್. ಏನು ಫಸ್ ಇಲ್ಲದೆ. ಸೊ ಲೆಟ್ ಸ್ಟಾರ್ಟ್ ಲೋಡಿಂಗ್ ಅಗೇನ್. ಇವಾಗ ಸ್ಲೋ ಆಗುತ್ತೆ, ಟಾರ್ಕು ಸ್ವಲ್ಪ ಟೈಟ್ ಆಗುತ್ತೆ ಅಂತ. ಯಾಕೆಂದರೆ ಈ ಆ್ಯಂಗಲಲ್ಲಿ ನಾನು ಹೇಳ್ತಾ ಇದ್ದೆ, ಗ್ರಾವಿಟಿ ಜಾಸ್ತಿ ಆದಷ್ಟು ಯಾವುದೇ ಒಂದು ವಸ್ತುದು ಅದರ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಈ ಆ್ಯಂಗಲಲ್ಲಿ 500ರಿಂದ 600 kg ಹೋಲ್ಡ್ ಮಾಡ್ತಾ ಇದೆ. ಇವಾಗ ವೆಯ್ಟ್ ಕಡಿಮೆ ಹಾಕ್ಕೊಂಡು ಬರುತ್ತೆ, ಯಾಕಂದರೆ ರ್ಯಾಂಪ್ ಇನ್ಕ್ಲಿನೇಷನ್ನು ಕಡಿಮೆ ಆಗ್ತಾ ಇದೆ. ಸೊ ಈ ಟಾರ್ಗನ್ನು ಚೇಂಜ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಫ್ರಂಟ್ ವೀಲು 2 ರ್ಯಾಚೆಟ್ ಹಾಕಿರೋದು, ಆದರೂ ಸಹ ನೋಡಿ ಎಷ್ಟು ಸ್ಟೇಬಲ್ ಆಗಿದೆ ಗಾಡಿ ಅಂಥೇಳಿ. ಇವಾಗ ಸೆಂಟರಲ್ಲಿ ಹಿಂದ್ಗಡೆ ಎಲ್ಲನೂ ಟೈ ಮಾಡಿ ಇದನ್ನು ಇನ್ನೂ ಸ್ಟೇಬಲ್ ಮಾಡ್ತೀವಿ. ಯಾಕಂದರೆ ಕಾರು ಸ್ಟಾರ್ಟ್ ಆದಾಗ ಅಲ್ಲಾಡೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಒಂದಷ್ಟು ರ್ಯಾಚೆಟ್ ಹಾಕ್ಬಿಟ್ಟು ಟೈಟ್ ಮಾಡೋಣ.
ನೋಡಿದ್ರಲ್ಲ ನಿಯೋಡೈನ್ ಬೈಕ್ ರ್ಯಾಂಪ್ ಬಗ್ಗೆ. ಬೈಕರ್ಸ್ಗೆ ಭಾಳನೇ ಇನ್ಫಾರ್ಮೇಟಿವ್ ವಿಡಿಯೋ ನನಗೆ ಗೊತ್ತು, ಬಟ್ ಆದರೂ ಸಹ ಬೈಕರ್ಸ್ ಅಲ್ಲದೇ ಇರೋರಿಗೆ ಇದೊಂದು ಸ್ವಲ್ಪ ಜನರಲ್ ನಾಲೆಡ್ಜ್ ಥರ ಇರಲಿ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೆ. ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೂ ಕಾಮೆಂಟ್ ಮಾಡಿ, ಅಥವಾ ಇನ್ಯಾವುದಾದ್ರೂ ವಿಷಯದ ಬಗ್ಗೆ ನಾನು ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ಇಂಟರ್ವ್ಯೂ ಮಾಡಬೇಕಾಯಿತು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.